Watch India's largest kids library only on Jio Hotstar. Download the app now. ಇದೀಗ ಬಂದ ಸುದ್ದಿ. ಸ್ಯಾಟಲೈಟ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಕೆಲವೊಂದು ಬ್ಲಾಸ್ಟ್ ಆಗಿದೆ. ಆದ್ರೆ ಕೆಲವು ಭಾಗಗಳು ಭೂಮಿ ಮೇಲೆ ಬೀಳ್ತಾ ಇದೆ. ಈ ಭಾಗಗಳು ಫುರ್ಫುರಿ ನಗರದ ಯಾವ ಮನೆ ಮೇಲ್ ಬೇಕಾದ್ರೂ ಬೀಳ್ಬೋದಾಗಿದೆ. ಫುರ್ಫುರಿ ನಗರದ ನಾಗರಿಕರು ಮನೆಯಿಂದ ಹೊರಗೆ ಬರಬೇಕಾಗಿ ವಿನಂತಿ. ಬೇಗ ಮನೆಯಿಂದ ಆಚೆ ಓಡಗೊಂಡು ಬಾರೋ. ಯಾವಾಗ ಅಂಟೆನ ಮೇಲ್ ಬಿದ್ಬಿಡುತ್ತೋ ಏನೋ ಗೊತ್ತಿಲ್ಲ. ಈ ಬಾಗ್ಲ ಯಾವ ಕಡೆ ಇದೆಯೋ? ಅಯ್ಯೋ ಹಿಂದ್ಗಡೆ ಇದೆ ಕಣ. ಅರ್ಜೆಂಟ್ ಅಲ್ಲಿ ಬಾಗ್ಲೇ ಮರ್ತ್ಬಿಟ್ವಿ. ಬಾ. ಓಡಿ, ಅಯ್ಯೋ ಓಡಿ ಓಡಿ. ನಿನ್ ತಲೆಗೆಲ್ಲ ಸಿಕ್ಕಾಕೊಂಡಿದೆಯಲ್ಲೋ. ಓಡಿ ಓಡಿ. ಇರೋ, ನಾನ್ ಹೇಳ್ತೀನಿ ಇರು. ಬೇಡ ಕಣ, ನನ್ ಕತ್ತು ಜಿರಾಫೆ ತರ ಆಗ್ತಾ ಇದೆ. ಅಮ್ಮ ನಡಿಯೋ, ಡಾಕ್ಟರ್ನ ಹತ್ರ ಹೋಗೋಣ. ಅವರೇ ಇದನ್ನ ತೆಗಿತಾರೆ. ಬಾ ಬೇಗ ಹೋಗೋಣ ಬಾರೋ. ಅಯ್ಯೋ ಪತ್ತೂಲ ಜೀವತ್ಗಳಿಗೆ ತೆಗೆದಷ್ಟು ಸುಲಭ ಅಂತ ತಿಳ್ಕೊಬೇಡ ಕಣಯ್ಯ. ಇರು, ನಾ ರಾತ್ರಿ ಎಲ್ಲ ಕೂತ್ಕೊಂಡು ಈ ಮಟೀರಿಯಲ್ ಬಗ್ಗೆ ಸ್ಟಡಿ ಮಾಡ್ಬಿಡ್ತೀನಿ ಕಣಯ್ಯ. ಬೆಳಗ್ಗೆ ತೆಗೆದು ಬಿಸಾಕ್ಬಿಡ್ತೀನಿ. ಡಾಕ್ಟರ್ ಜಟ್ಕಾ, ಟಿವಿ ಸ್ಟಾರ್ಟ್ ಆಗೋಯ್ತು. ಅಯ್ಯೋ ಈ ಟಿವಿ ಇವ್ರ ತಲೆ ಮೇಲಿರೋ ಆಂಟೆನಿಂದ ಕಡೆ ಸ್ಟಾರ್ಟ್ ಆಗಿರೋದು. ಇದ್ರ ಕಾಂಟ್ಯಾಕ್ಟ್ ಇನ್ನು ಸ್ಯಾಟಲೈಟ್ ಜೊತೆ ಇದೆ. ಸ್ಯಾಟಲೈಟ್ ಇಂದ ಟ್ರಾನ್ಸ್ಮಿಷನ್ ಆಗ್ತಾ ಇದೆ. ಇದು ಎಲ್ಲಿವರೆಗೂ ಭೂಮಿ ಮೇಲೆ ಹೀಗೆ ಇರುತ್ತೋ ಅಕ್ಕಪಕ್ಕದಲ್ಲಿರೋ ಮನೆ ಟಿವಿ ಎಲ್ಲ ಆನ್ ಆಗ್ಬಿಡುತ್ತೆ ಕಣಯ್ಯ. ಒಂದ್ ವೇಳೆ ಪತ್ಲು ಏನಾದ್ರು ಆಕಾಶಕ್ಕೆ ಹಾರ್ಬಿಟ್ರೆ ಇಲ್ಲಿರೋ ಟಿವಿಗಳೆಲ್ಲ ಹಾಳಾಗೋಗ್ಬಿಡುತ್ತೆ ಕಣಯ್ಯ. ಪತ್ಲು ಬಾ ಕುತ್ಕೋ, ಚಾಯ್ ನಾಷ್ಟ ತರ್ತೀನಿ. ನನ್ನ ಫೇವ್ರೆಟ್ ಫುಟ್ಬಾಲ್ ಗೇಮ್ ಮುಗಿಯೋವರೆಗೂ ನೀನ್ ಎಲ್ಲೂ ಹೋಗಂಗಿಲ್ಲ. ಅರ್ಥ ಆಯ್ತಾ? ಬಿಡ, ನನ್ಗೇನು ನಿನ್ ಕಾಫಿ ತಿಂಡಿ ಏನು ಬೇಕಾಗಿಲ್ಲ. ಡಾಕ್ಟರ್ ಅಣ್ಣ, ನಾವು ನಾಳೆ ಬರ್ತೀವಿ. ಓಕೆ? ಅಯ್ಯಮ್ಮ, ಅವ್ರನ್ನ ಯಾಕೆ ಹೋಗಕ್ ಬಿಟ್ರಿ? ನಮ್ಮ ಮ್ಯಾಚು ಎಷ್ಟು ಇಂಟ್ರೆಸ್ಟಿಂಗ್ ಪಾಯಿಂಟ್ ನಲ್ಲಿತ್ತು. ಬರೇ ಪತ್ಲು, ನಿಂತ್ಕೋ ಪ್ಲೀಸ್, ನಿಂತ್ಕೋ. ಪತ್ಲು ವಾಪಸ್ ನಡಿ. ನೀನ್ ಎಷ್ಟೊತ್ತವರೆಗೂ ಟಿವಿ ಹತ್ರ ಇದ್ದೋ, ಟಿವಿ ನಡೀತಾ ಇತ್ತು. ಈಗ ಆಫ್ ಆಗಿ ಹೋಗ್ಬಿಟ್ಟಿದೆ. ಬಾರೋ ಪ್ಲೀಸ್, ಒಂದೇ ಒಂದ್ಸರಿ. ಅಯ್ಯಮ್ಮ, ಇದೆಂತ ಜಾದು! ಫುಲ್ ಕಂಟ್ರಿ ಟಿವಿನೇ ಬಂದಾಗೋಗ್ಬಿಟ್ಟಿದೆ. ಪತ್ಲು ಹೇಗೆ ಟಿವಿ ಆನ್ ಮಾಡಕ್ ಸಾಧ್ಯ? ಹೇಗೆ 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 ಹೇಗೆ? ಸ್ಯಾಟಲೈಟ್ ಇಂದ ಬಿದ್ದಿರೋ ಆಂಟಿನ ಇವನ್ ತಲೆ ಮೇಲೆ ಕುತ್ಕೊಂಡಿದೆ. ಇದು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಟಿವಿಗಳು ಆನ್ ಆಗಿರುತ್ತೆ. ಹಂಗಿದ್ರೆ ಇವನು ನನ್ ಮನೆಗ್ ಬರ್ತಾನೆ. ನಾನು ಬಾಕ್ಸಿಂಗ್ ಮ್ಯಾಚ್ ನೋಡ್ಬೇಕು. ಇವನ್ ನನ್ ಜೊತೆ ಬರ್ತಾನೆ. ಹ್ಯಾಂಡ್ಸ್ ಅಪ್ ಆಲ್ ಆಫ್ ಯು. ಇವನೀಗ ನನ್ ಜೊತೆ ಬರ್ತಾ ಇದ್ದಾನೆ. ಅಪರಾಧಿಗಳನ್ನ ಹೇಗ್ ಹಿಡಿಬೇಕು ಅಂತ ಅಲ್ಲಿ ಮೀಟಿಂಗ್ ನಡೀತಾ ಇದೆ. ಆ ಶೋನ ನಾನೀಗ ನೋಡ್ಬೇಕು. ನಾನು ನೋಡ್ತೀನಿ ಚಿಂಗಂ ಸಾರ್. ನೀವ್ ಇವನ್ನ ಹೆಂಗ್ ಕರ್ಕೊಂಡು ಹೋಗ್ತೀರಾ ಅನ್ಬಿಟ್ಟು. ಅರೆ ಬಿಟ್ಬಿಟ್ರ ಅದ್ರ ಸ್ನೇಹಿತನ, ಅವನು ಯಾರ ಜೊತೆನೂ ಬರೋದಿಲ್ಲ. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲೆ ಆಣೆ. ನಿಂತ್ಕೋ. ಅಮ್ಮ, ಅಯ್ಯಮ್ಮ, ನನ್ ಕೆಳಗಡೆ ಇಳಿಸ್ಬಿಡಿ. ಸುಮ್ನೆ ಬಾ ನೀನು. ಏನಾದ್ರೂ ನಿನಗೆ ಬಡ್ಕೊ ಅಂತ ಆದ್ರೆ ನಿನಗೆ ಒಡೆದು ನಿನ್ನ ಟಿವಿ ಮಾಡ್ಬಿಡ್ತೀನಿ. ಅಯ್ಯ ಅಣ್ಣ, ಈ ಚಿಂಗುವಿಂದ ಬಚಾವಾಗೋದು ನಿಜವಾಗ್ಲೂ ಇಂಪಾಸಿಬಲ್. ಚಿಂಗಂ ಸರ್, ಇದು ಕಿಡ್ನಾಪಿಂಗು ಸರ್. ನಿಮ್ಗೂ ಶಿಕ್ಷೆ ಆಗತ್ತೆ ನೋಡಿ. ಕಿಡ್ನಾಪಿಂಗ್ ಕಂಪ್ಲೇಂಟ್ ಕೊಡ್ಬೇಕು ಅಂದ್ರೆ ಎಲ್ರು ನನ್ನ ಹತ್ರ ತಾನೇ ಬರ್ಬೇಕು ಅಲ್ಲ? ಆಗ ನಾನ್ ಬರೆಯೋದೇ ಇಲ್ಲ. ಈಗ ಬಾಯಿ ಮುಚ್ಕೊಂಡು ನನ್ ಜೊತೆ ಬಾ. ಬಂದು ನಮ್ಮ ಮನೆ ಟಿವಿ ಆನ್ ಮಾಡು. ನಿಂತ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ನಿಂತ್ಕೊಳ್ಳಿ ಪ್ಲೀಸ್. ಬರೀ 1 ಗಂಟೆ ಮಾತ್ರ ಅಷ್ಟೇನೆ. ನಾನು ಶೋ ನೋಡ್ಬೇಕು. ಅಯ್ಯಮ್ಮ, ಬೇಕಾದ್ರೆ ನಿಂಗೆ ಇಡ್ಲಿ ಕೊಡ್ತೀನಿ ತಿನ್ನಕ್ಕೆ, ದೋಸೆನೂ ಕೊಡ್ತೀನಿ. ನಿಂತ್ಕೋ.
ಅರೆ ನಮ್ಗೇನು ತಿನ್ನ ಕೊಡ್ಬೇಡಿ. ಬಾಯ್ ಬಾಯ್ ಚಿಕ್ಕಮ್ ಸಾರ್. ಅಯ್ಯ ಡಾಕ್ಟರ್ ಜಟ್ಕ ರಿವರ್ಸ್ ಗೇರ್ ಹಾಕಾಕ್ದೆ, ಫ್ರಂಟ್ ಗೇರ್ ಹಾಕೋ. ಅಯ್ಯೋ ಮೋಟು ಪುತ್ಲು ನಮ್ ಕಾರ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಜೊತೆ ಕಡೆಯ, ಅದಕ್ಕೆ ಹಿಂಗಾಗ್ತಾ ಇದೆ. ಕಾರು ಸ್ಪೀಡ್ ಆಗೇ ಹೋಗ್ತಾ ಇಲ್ಲ. ನಾ ಏನಯ್ಯ ಮಾಡ್ಲಿ? ಓಯ್ ಬಾ ಬಾ, ಇವಾಗ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತ್ಯಾ? ಬಾಕ್ಸರ್ ಇದ್ದೇನೋ ತಪ್ಪಿಸ್ಕೊಂಡು ಹೋಗ್ಬಿಟ್ರಿ, ಆದ್ರೆ ನನ್ನ ಹತ್ರ ತಪ್ಪಿಸ್ಕೊಳ್ಳೋದು ಹೇಗೆ? ನನ್ನಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಇಂಪಾಸಿಬಲ್. ಡಾಕ್ಟರ್ ಜಟ್ಕ ನೋಡ್ದೆ ಹೇಗ್ ಗೋಲ್ ಹೊಡೆದ್ರು ಅಂತ. ಇದು ಪ್ರಪಂಚದ ಬೆಸ್ಟ್ ಗೋಲು. ಅಯ್ಯೋ ಆ ಗೋಲ್ ಇರ್ಲಿ ಕಡೆಯ, ಎದುರುಗಡೆ ನೋಡಯ್ಯ, ಹಾರ್ಕೊಳಗ ಬೇಗ. ಏನಿದು ಸತ್ಯನಾ? ಹಾ ಬಾಸ್, ಇದು ಖಂಡಿತವಾಗ್ಲೂ ನಿಜ. ಪತ್ಲು ಹತ್ರ ಒಂದು ಆಂಟಿನಾ ಇದೆ. ಅದು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಟಿವಿ ಆನ್ ಆಗುತ್ತೆ. ನನ್ನ ಬ್ರಿಲಿಯಂಟ್ ಬೋರ್ಡಲ್ಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬರ್ತಾ ಇದೆ. ಇವಾಗ ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನಾನೀಗ ಪತ್ಲು ಹತ್ರ ಆಂಟಿನ ಕಳ್ತನ ಮಾಡಿ, ನಾನೀಗ ಎಲ್ಲರ ಮನೆಗಳಿಗೂ ಹೋಗಿ ಸರ್ವಿಸ್ ಕೊಟ್ಟು ಆಂಟಿನ ಆನ್ ಮಾಡಿ ಟಿವಿ ತೋರಿಸಿ ಹಣ ಗಳಿಸ್ತೇನೆ. ಬದಲು ನೀನು ಸ್ಯಾಟಲೈಟ್ಗೆ ಹೋಗಿ ದೇಶದ ಸೇವೆ ಮಾಡು. ಬೇಕಾದ್ರೆ ಅಯ್ಯರ್ನೇ ಕೇಳು, ನಾವಿಬ್ರು ಆ ಸ್ಯಾಟಲೈಟ್ನ ಇನ್ಚಾರ್ಜ್ ಇದೀವಿ. ಹಾ ಪತ್ಲು, ಮಿಸ್ಟರ್ ಸುಬ್ರಹ್ಮಣ್ಯ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಬೇರೆ ಆಂಟಿನಾ ಮಾಡೋದ್ರಲ್ಲಿ ತುಂಬಾ ಸಮಯ ಆಗೋಗುತ್ತೆ. ನೀನು ಮೇಲ್ಗಡೆ ಸ್ಯಾಟಲೈಟ್ ಅಲ್ಲಿ ಹೋಗಿ ಪ್ರಪಂಚದ ಎಲ್ಲಾ ಟಿವಿಗಳನ್ನ ಆನ್ ಮಾಡಬಹುದು. ಜಗತ್ತಲ್ಲಿ ಏನಾಗ್ತಾ ಇದೆ ಅಂದ್ರೆ ಯಾರಿಗೂ ಏನನ್ನು ನೋಡೋದಕ್ಕೆ ಆಗ್ತಾ ಇಲ್ಲ. ಬದಲು ನೀನು ಮೇಲ್ಗಡೆ ಹೋಗಿ ಸ್ಯಾಟಲೈಟ್ ಜೊತೆ ಸೇವೆ ಮಾಡ್ಲೇಬೇಕು. ನೀನು ಹೋಗ್ಲಿಲ್ಲ ಅಂದ್ರೆ ನಾನು ಗೌರ್ಮೆಂಟ್ ಇಂದ ಆರ್ಡರ್ ಇಲ್ಲ ತಗೊಂಡ್ಬರ್ತೀನಿ. ಇಲ್ಲ, ನಾನು ಒಬ್ಬನೇ ಯಾವುದೇ ಕಾರಣಕ್ಕೂ ಸ್ಯಾಟಲೈಟ್ ಹೋಗಿ ನಿಂತ್ಕೊಳ್ಳೋದಿಲ್ಲ, ಖಂಡಿತವಾಗ್ಲು. ಮೊಟ್ಟು ಏನಾದ್ರು ಮಾಡ. ಮಾಡೋದಲ್ಲ ಕಣೋ, ಓಡೋದು. ಅರೆ ನಿಂತ್ಕೊಳ್ಳಿ, ಓಡ್ಬೇಡಿ, ನಿಂತ್ಕೊಳ್ಳಿ. ಪತ್ಲು ಪತ್ಲು ಎಲ್ಲಿದ್ದಾನೆ? ಅಲ್ಲಿ. ಕಾಪಾಡಿ. ಪತ್ಲು ಮೊಟ್ಟು ನೀನ್ ನಂಗೆ ಕಾಪಾಡ್ತಿದ್ಯಲ್ಲ, ನಂಗೆ ಹೊಡಿತಾ ಇದೆಯೋ? ಪತ್ಲು, ನಿನ್ ತಲೆಯಿಂದ ಆಂಟಣ ಬಂದು ಜಾನ್ ತಲೆ ಸಿಕ್ಕಾಕೊಂಡ್ಬಿಟ್ಟಿದೆ ಕಣೋ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಇವಾಗ ನಾನ್ ಮಾಡ್ತೀನಿ ಎಲ್ಲರ ಮನೆ ಟಿವಿ ಆನ್. ಅವ್ರ ಹತ್ರ ಹಣ ಇಸ್ಕೊಳ್ತೀನಿ, ಪರ್ ಅವರ್ ಚಾರ್ಜ್ ಮಾಡ್ತೀನಿ. ಡಾಕ್ಟ್ರಣ್ಣ, ಪಾಪ ಜಾನು ಎಲ್ಲ ಟಿವಿನೂ ಆನ್ ಮಾಡ್ಬೇಕಂತೆ. ಎಲ್ರ ಸೇವೆನೂ ಮಾಡಕ್ ರೆಡಿ ಆಗಿದ್ದಾನೆ ಅವನು. ಏನಪ್ಪ ಜಾನು, ನಿಜ ಏನಯ್ಯ ಇದು? ಹಾ, ಏಕ್ದಮ್ 100% ನಿಜ. ಜಾನ್ ಹೇಳ್ತಾನೆ, ಜನ ತಮಗೆ ಬೇಕಾಗಿರೋ ಎಲ್ಲ ಟಿವಿ ಶೋಗಳನ್ನ ನೋಡ್ಲಿ ಅಂತ ನಾನು ಹೋಮ್ ಟು ಹೋಮ್ ಸರ್ವಿಸ್ ಕೊಡ್ತೇನೆ.
ನೀವು ತುಂಬಾ ದೊಡ್ಡ ವ್ಯಕ್ತಿ. ನಿಮ್ ತರ ಮಹಾನ್ ಯಾರೂ ಇಲ್ಲ. ನೀವು ಮನೆ ಟು ಮನೆ ಹೋಗುವಂತ ಅವಶ್ಯಕತೆ ಏನಿಲ್ಲ. ಏನ್ ಮಾಡ್ತಾ ಇದ್ರ? ಅಯ್ಯೋ ಇದೇನ್ರ? ಮಿಸ್ಟರ್ ಜಾನ್, ನೀವು ದೇಶದ ಅತಿ ದೊಡ್ಡ ಸೇವೆ ಮಾಡ್ತಾ ಇದ್ದೀರಾ. ಸ್ಯಾಟಿಲೈಟ್ ಅಲ್ಲಿ ಊಟ ತಿಂಡಿ ಎಲ್ಲಾ ವ್ಯವಸ್ಥೆನೂ ಇದೆ. ನಾವು ಒಂದೆರಡು ವರ್ಷದಲ್ಲಿ ಬೇರೆ ಆಂಟೆನಾ ಮಾಡಿ ನಿಮ್ಮನ್ನ ವಾಪಸ್ ಕರ್ಸ್ಕೋತೀವಿ. ಓವರ್ ಅಂಡ್ ಔಟ್. ನೋ ಓವರ್ ಇನ್ ನಾನು 1 ತಿಂಗಳು ಇಲ್ಲಿ ಇರೋಕ್ಕಾಗೋದಿಲ್ಲ. ಮೋಟು ಪತ್ಲು, ನಾನು ನಿಮ್ಮನ್ನ ನೋಡ್ಕೊಳ್ತೀನಿ. Watch India's largest kids library only on Geo Hotstar. Download the app now.